ಎಲ್ಲಿಗೆ? ಅಜ್ಜಿ ಅಮ್ಮ ಬರ್ತಾರಂತ ಆರತಿ ಎಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ, ಅದೇ ತರ ಮತ್ತೆ ರೆಡಿ ಮಾಡ್ಕೊಳ್ಳೋಣ. ನಿನ್ಗೆ ಯಾಕೋ ಅದೆಲ್ಲ? ಅವಳು ಬರ್ತಾಳೋ ಬರಲ್ವೋ ಒಂದು ಗೊತ್ತಿಲ್ಲ. ಇಲ್ಲ ಅಮ್ಮ ಬರ್ತಾರೆ. ಇನ್ ಬಾಜಿ ಸುಮ್ನೆ ನಾವೆಲ್ಲ ರೆಡಿ ಮಾಡ್ಕೊಳ್ಳೋಣ. ಬಾಜಿ ಬರ್ತೀನಿ ಬಿಡೋ. ಬಾಜಿ ಗೀತಕ್ಕ, ಅಯ್ಯೋ ಪಲ್ಲವಿ, ಯಾಕಾದ್ರೂ ನಿನ್ ಮಗಳನ್ನ ಕರ್ಕೊಂಬಂದೋ ಅಂತ ಅನ್ಸ್ತಿದೆ. ನನ್ ತಲೆ ಕೆಟ್ಟು ಹೋಗ್ತಿದೆ. ಏನಾಯ್ತಕ್ಕ? ಇಲ್ಲಿ ದೊಡ್ಡ ಅನಾಹುತಾನೇ ಆಗ್ಬಿಟ್ಟಿದೆ. ಪಲ್ಲವಿ, ನನ್ ಕೈ ಕಾಲೇ ಆಡ್ತಿಲ್ಲ, ಸ್ವಲ್ಪ ಬೇಗ ಬರ್ತೀಯಾ? ಅನಾಹುತನ? ಏನಾಗಿದೆ ಅಕ್ಕ, ಸರಿಯಾಗಿ ಹೇಳು. ಅದು ದಾರಿಲ್ ಬರ್ಬೇಕಾದ್ರೆ ಅನುಗೇನಾಯ್ತು? ಅದು ನಾನು ರೋಡ್ ಕ್ರಾಸ್ ಮಾಡ್ತಿದ್ವಿ. ಕೈ ಹಿಡ್ಕೊ ಅಂತ ಎಷ್ಟೊಂದು ಹೇಳ್ದೆ, ಅವಳು ಕೇಳಲೇ ಇಲ್ಲ. ನಾನು ಕ್ರಾಸ್ ಮಾಡ್ತೀನಿ ಅಂತ ಹೋದ್ಲು. ಅಂದ್ರೆ ಅನುಗ್ ಆಕ್ಸಿಡೆಂಟ್ ಆಯ್ತಾ? ಒಂದ್ ಕೆಲ್ಸ ಮಾಡು, ನೀನ್ ದೇವೇಂದ್ರ ಹಾಸ್ಪಿಟ್ಲ್ ಹತ್ರ ಬಂದ್ಬಿಡು. ಗೀತಕ್ಕ, ಅನು ಹೇಗಿದ್ದಾಳೆ? ಜಾಸ್ತಿ ಏನಾದ್ರೂ ಏಟ್ ಆಗಿದ್ಯಾ? ಅಯ್ಯೋ ಪಲ್ಲವಿ, ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ನೀನ್ ಮೊದಲು ದೇವೇಂದ್ರ ಹಾಸ್ಪಿಟ್ಲ್ ಹತ್ರ ಬಾ, ಅಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ. ಇವಾಗ್ಲೇ ಬರ್ತೀನಿ. ಬಾ, ನಿನಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನನ್ಗೆ ಗೊತ್ತು. ವಿಕ್ರಾಂತ್ನ ಮೀಟ್ ಮಾಡಿ ಸಂಧಾನ ಮಾಡಬೇಕು ಅಂತಿದ್ಯಲ್ಲ, ನೋಡು ಸಂಧಾನ ಹೇಗೆ ಸಂದಿಗ್ನ ಆಗುತ್ತೆ ಅಂತ. ಅವ್ರ ಮುಖಾನೇ ನೋಡಬಾರ್ದು ಅಂತ ಅನ್ಕೊಂಡಿದ್ದಿದ್ ನಾನು. ಅವ್ರ ಮೇಲೆ ಅಷ್ಟು ಕೋಪ ಇದ್ರು ಅವ್ರು ಬರ್ತೀನಿ ಅಂದ ತಕ್ಷಣ ಮನ್ಸಿಗೇನೋ ಒಂಥರ ಖುಷಿ ಆಗ್ತಿದೆ. ಸದಾಶಿವ ಅಂಕಲ್ ಹೇಳ್ದ ಹಾಗೆ ಇನ್ನೂ ಪಲ್ಲವಿಯವ್ರಿಗೆ ನನ್ನ ಮೇಲೆ ಪ್ರೀತಿ ಇದೆಯಾ? ಇದೆಯಾ ಏನು? ಖಂಡಿತ ನನಗೆ ನಿಮ್ಮ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದೆ ಪಲ್ಲವಿಯವ್ರೆ. ಆ ಪ್ರೀತಿನ ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅನ್ನೋ ಭಯಕ್ಕೆ ನಾನು ಹೀಗೆಲ್ಲ ಆಡ್ತಾ ಇದ್ದೀನಿ. ಅಲ್ಲ, ನಿಮಗೆ ಯಾಕೆ ನನ್ನ ಪ್ರೀತಿ ಅರ್ಥ ಆಗ್ತಾ ಇಲ್ಲ ಅಂತ? ಇದೊಂದ್ಸಲ ಪಲ್ಲವಿಯವ್ರೆ, ಇದೊಂದ್ಸಲ ನನ್ನ ಹತ್ರ ಬಂದ್ಬಿಡಿ. ಕೊನೆಯವರೆಗೂ ನಿಮ್ಮ ಜೊತೆನೇ ಇರ್ತೀನಿ. ಇದೊಂದ್ಸಲ ನನ್ನ ಹತ್ರ ಬಂದು ನನಗೆ ನೀವು ಬೇಕು ವಿಕ್ರಾಂತ್ ಅವ್ರೆ ಅಂತ ಒಂದೇ ಒಂದು ಸಲ ಹೇಳ್ಬಿಡಿ. ನನಗೆ ನಿಮ್ಮ ಮೇಲಿರೋ ಕೋಪ ಎಲ್ಲ ಮರೆತು ಬಿಡ್ತೀನಿ. ಆಗಿರೋ ಎಲ್ಲ ಕೆಟ್ಟ ಘಟನೆಗಳನ್ನು ಮರೆತು ನಾವು ಚೆನ್ನಾಗಿರೋಣ. ಇದೆಲ್ಲ ಆಗತ್ತಾ? ಅಲ್ಲ, ಫಸ್ಟ್ ಆಫ್ ಆಲ್ ಪಲ್ಲವಿಯವ್ರನ್ನ ನಿಜವಾಗ್ಲೂ ಮೀಟ್ ಮಾಡಕ್ ಬರ್ತಾರಾ ಅಂತ. ಮೇಡಮ್, ಎಮರ್ಜೆನ್ಸಿ ವಾರ್ಡ್ ಎಲ್ಲಿದೆ? ಆ ಸೈಡ್ ಇದೆ. ಥ್ಯಾಂಕ್ ಯು ಮ್ಯಾಮ್. ಅಜ್ಜಿ ಅಮ್ಮ ಎಷ್ಟೊತ್ತಿಗೆ ಬರ್ತಾರೆ? ಅಜ್ಜಿ ಅಮ್ಮ ಇನ್ನ ಯಾಕೆ ಬಂದಿಲ್ಲ? ಅಬ್ಬಾ, ನಿಮ್ಮಮ್ಮ ಬಂದ್ರೆ ನಮ್ಮನ್ನೆಲ್ಲ ಮರ್ತೇ ಬಿಡ್ತೀಯ ಅನ್ಸುತ್ತಲ್ವಾ? ಅದೆಷ್ಟು ಪ್ರೀತಿನೋ ನಿನ್ಗವ್ರ ಮೇಲೆ? ಅಮ್ಮಂಗೂ ಅಷ್ಟೇ ಪ್ರೀತಿ ಇದೆ, ಅದಕ್ಕೆ ಅವರು ಅಪ್ಪನ ಮೀಟ್ ಮಾಡಕ್ ಹೋಗ್ತಿರೋದು. ಇಷ್ಟೊತ್ತಿಗೆ ಅವರು ಮೀಟ್ ಮಾಡಿರ್ತಾರಾ? ಏನಾದ್ರೂ ಒಳ್ಳೆ ನಿರ್ಧಾರ ತಗೊಂಡಿರ್ತಾರಾ? ಒಂದು ಗೊತ್ತಾಗ್ತಿಲ್ವಲ್ಲ. ಒಂದ್ಸತಿ ಫೋನ್ ಮಾಡಜ್ಜಿ ಅಪ್ಪಂಗೆ, ಅನು ಅಮ್ಮ ಬಂದ ಅಂತ. ಅಯ್ಯೋ, ಮಾತಾಡ್ತಿರ್ತಾರೆ ಕಣೋ, ಯಾತಿಗೆ ಸುಮ್ಮನೆ ಡಿಸ್ಟರ್ಬ್ ಮಾಡೋದು? ಪರವಾಗಿಲ್ಲ ಅಜ್ಜಿ, 10 ಸೆಕೆಂಡ್.